ಅಸಲಿಗೆ ಇವು ಬರೋದಾದ್ರೂ ಏನಕ್ಕೆ? ಏನ್ ನೀವು ಹೇಳಿದಾಗೆ ಹಬ್ಬಗಳು ಮಾಡ್ಕೊಂಡೇ ಕೂತ್ಕೊಳ್ಳೋದ? 28,800 ದಿನಗಳಿಗೊಮ್ಮೆ ಈ ಭೂಮಿ ಒಂದು ಡಿಗ್ರಿ ಪಕ್ಕಕ್ಕೆ ಸರಿಯುತ್ತೆ. ಸುಖ ಸೌಖ್ಯದಿಂದ ಈ ಭಾಗ್ಯಗಳೊಂದಿಗೆ ಬದುಕುವುದನ್ನು ತೋರಿಸುವಷ್ಟು ವೇದ. ಧನ್ವಂತರಿ ನಾರಾಯಣ ಅಮೃತ ಕಳಶವನ್ನ ಇಟ್ಟುಕೊಂಡು ಅವತಾರವನ್ನ ಮಾಡಿದ ದಿನ ಈ ತ್ರಯೋದಶಿ ದಿನ. ಎಲ್ಲ ಹಣ ಬಂಗಾರ ಎಲ್ಲ ಹಾಕಿ ಮುಂದಿಟ್ಟು ಬಿಟ್ಟು ನೀನು ಕೊಟ್ಟಿರ್ತಾ ಇದು ಮತ್ತೊಂದು ವರ್ಷಕ್ಕೆ ಮತ್ತಷ್ಟು ದುಪ್ಪಟ್ಟು ಮಾಡಿಕೊಳ್ಳುವಂತ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿ ಒಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ಸರಳವಾಗಿರುವಂತಹ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆತಾಗ್ಲಿ ಗುರುಗಳ, ಇನ್ನೇನು ಹಬ್ಬಗಳ ಸಾಲಲ್ಲೇ ಬಂದ್ಬಿಟ್ಟಿದ್ದೀವಿ. ದೀಪಾವಳಿ ಹಬ್ಬ ಒಂದು ಬ್ಯಾಲೆನ್ಸ್ ಇದೆ ಈ ವರ್ಷದಲ್ಲಿ ಅಂತಾನೆ ಹೇಳ್ಬೋದು. ದೀಪಗಳ ಹಬ್ಬ, ದೀಪಾವಳಿ ಹಬ್ಬ ಒಂದು ರೀತಿ 3-4 ದಿನಗಳ ಆಚರಣೆ. ನೀರು ತುಂಬೋದ್ರಿಂದ ಪ್ರಾರಂಭ ಆಗುತ್ತೆ. ಧನ್ತೆರಸ್ಸು, ನರಕ ಚತುರ್ದಶಿ, ಅಮಾವಾಸ್ಯೆ ಪೂಜೆ ಆಗಿರ್ಬೋದು, ಬಲಿಪಾಡ್ಯವಿ, ಇಷ್ಟು ಆಚರಣೆಗಳು ಇವೆಲ್ಲವೂ ಹೇಗೆ ನಾವು ಮಾಡಬೇಕು, ಹೇಗೆ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು. ಸೊ ಬಹುಶಃ ಒಂದು 4-5 ದಿನಗಳು ಹಬ್ಬದ ವಾತಾವರಣನೇ ಇರುತ್ತೆ. ಎಲ್ಲಿಂದ ಪ್ರಾರಂಭ ಮಾಡೋದು ಅಂತ, ಹೇಗೆ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ಇದು ಪಂಚದಿನಗಳು, 5 ದಿನಗಳ ಕೇಳಿದ್ರಲ್ಲ, ನೀರು ತುಂಬೋದು. ಅದು ನಮ್ಮ ಉತ್ತರ ಭಾರತದ ಕಡೆ ಹೆಚ್ಚಿಗೆ ಈ ತ್ರಯೋದಶಿ, ಧನ ತ್ರಯೋದಶಿ, ಚತುರ್ದಶಿ, ನರಕ ಚತುರ್ದಶಿ, ಅಮಾವಾಸ್ಯೆ, ಭಾಗ್ಯಮಿ, ಬಲಿಪಾಡ್ಯಮಿ ಇವೆಲ್ಲವೂ ಕೂಡ ಸಾಂಗೋಪಾಂಗವಾಗಿ. ಅಸಲಿಗೆ ಇವು ಬರೋದಾದ್ರೂ ಏನಕ್ಕೆ? ಏನ್ ನೀವು ಹೇಳಿದಾಗೆ ಹಬ್ಬಗಳು ಮಾಡ್ಕೊಂಡೇ ಕೂತ್ಕೊಳ್ಳೋದ? ಮನುಷ್ಯ ದುಡಿಯೋದಿದೆ, ಅವನ ಬದುಕು ಕಟ್ಕೊಳ್ಳೋದಿದೆ, ಅವನ ಎತ್ತರದ ಕನಸುಗಳಿದೆ. ಈ ಹಬ್ಬಗಳಿಗೆ ಖರ್ಚಾಗುವಂಥದ್ದಿದೆ. 5-6 ದಿನ ಮಾಡ್ಕೊಂಡು ಕುತ್ಕೊಂಡು ದುಡಿಯೋರು ಯಾರು? ಈಗ ಕೆಲವರ ಪ್ರಶ್ನೆಗಳು ಬರ್ತವೆ. ನಿಜ, ಅದು 28,800 ದಿನಗಳಿಗೊಮ್ಮೆ ಈ ಭೂಮಿ ಒಂದು ಡಿಗ್ರಿ ಪಕ್ಕಕ್ಕೆ ಸರಿಯುತ್ತೆ. 1 ಡಿಗ್ರಿ 28,800 ದಿನಗಳಿಗೆ ಒಮ್ಮೆ ಕರೆಕ್ಟಾಗಿ ಲೆಕ್ಕ ಮಾಡಿದ್ರೆ ಈ ಭೂಮಿಗೆ ಒಂದು 3 ತತ್ವ ಇದೆ. ಬಹಳ ಅದ್ಭುತವಾದ 3 ತತ್ವಗಳು. ಒಂದು, ತನ್ನನ್ನು ತಾನು ಸುತ್ತುವುದು. 2ನೇದು ಸೂರ್ಯನ ಸುತ್ತುವುದು. 3ನೇದು ಈ ಬುಗುರಿ ನೀವು ಹಾಡಿಸಿದ್ರೆ ತಿರುಗ್ತಾ ಇರುತ್ತೆ. ಹಾಗೇ ನೀವು ಗಮನಿಸಿ, ಇನ್ನು ಸ್ವಲ್ಪ ಪಕ್ಕಕ್ಕೆ ಬಂದು ಮತ್ತು ತಿರುಗುತ್ತೆ. ಹಾಗೆ ಅದರ ಕಕ್ಷೆಯನ್ನ ಬದಲಿಸುತ್ತೆ, ಸ್ವಲ್ಪ ಬದಲಿಸುತ್ತೆ. ಆ ದಿನ ಈ ದೀಪಾವಳಿ ದಿನ. ಅಂದ್ರೆ ಈ ಭೂಮಿ ನಮಗೇನಂತಂದ್ರೆ ಸೂರ್ಯನ ಸುತ್ತುತ್ತೆ ಅಂತ ಮಾತ್ರ ತಿಳಿಸ್ಕೊಟ್ರು. ಆದ್ರೆ ಇನ್ನೂ ವೇದ ನಮಗೆ ಏನ್ ಹೇಳುತ್ತೆ ಅಂತಂದ್ರೆ, ಮನುಷ್ಯ ಇಹಲೋಕದಲ್ಲಿ ಸುಖ ಸೌಖ್ಯದಿಂದ ಈ ಭಾಗ್ಯಗಳೊಂದಿಗೆ ಬದುಕುವುದನ್ನು ತೋರಿಸ್ಕೊಡ್ತು ವೇದ. ಮನುಷ್ಯ ಅಂದ್ರೆ ಸುಖವಾಗಿ ಬದುಕು ಕಣಯ ಅಂತ ವೇದ ಹೇಳ್ಕೊಟ್ಟು. ಆದ್ರೆ ನಾವೇನ್ ಮಾಡಿವಿ ಅಂದ್ರೆ ಮರಮಾಚ್ಬಿಟ್ಟು ಏನೇನೋ ಮಾಡ್ಕೊಂಡ್ ಬಂದಿದ್ವಿ. ಈಗ ಈ ತ್ರಯೋದಶಿ ಇದೆಯಲ್ಲ, ಧನ ತ್ರಯೋದಶಿ ಇನ್ಕ್ಲೂಡ್ ನಾವುಗಳೆಲ್ಲ ಮಾಡ್ತೀವಿ. ಈ ತ್ರಯೋದಶಿ, ಧನತ್ರಯೋದಶಿ ಧನ್ವಂತರಿ ನಾರಾಯಣ ಆವಿರ್ಭಾವವಾದ ದಿನ. ಧನ್ವಂತರಿ ನಾರಾಯಣ ಅಮೃತ ಕಳಶವನ್ನ ಇಟ್ಟುಕೊಂಡು ಅವತಾರವನ್ನ ಮಾಡಿದ ದಿನ ಈ ತ್ರಯೋದಶಿ ದಿನ. ಈ ಧನತ್ರಯೋದಶಿಗೆ ನಾವು ಈ ಅಡುಗೆ ಪಾತ್ರೆಗಳನ್ನ ಸ್ವಲ್ಪ ಇರ್ತವೆ ಮನೆಯಲ್ಲಿ, ಆದ್ರೂ ಒಂದಷ್ಟು ಕೊಂಡುಕೊಳ್ತೇವೆ. ಒಂದು ಸಣ್ಣದೊಂದು ಶಂಖವನ್ನ ತೆಗೆದುಕೊಳ್ತೇವೆ, ಮುತ್ತು ರತ್ನಗಳನ್ನ ತೆಗೆದುಕೊಳ್ತೇವೆ, ಬಂಗಾರವನ್ನ ತೆಗೆದುಕೊಳ್ತೇವೆ, ಬೆಳ್ಳಿಯನ್ನ ತೆಗೆದುಕೊಳ್ತೇವೆ, ಏಕಾಕ್ಷಿ ನಾರಿಯರ್ ಅದನ್ನ ತೆಗೆದುಕೊಳ್ತೇವೆ, ಕಮಲದ ಬೀಜಗಳನ್ನು ತೆಗೆದುಕೊಳ್ತೇವೆ. ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು, ಬಹಳ ಅದ್ಭುತವಾಗಿರ್ತಕ್ಕಂತಹದ್ದು, ಈ ಧನತ್ರಯೋದಶಿಗೆ ದನಿಯ ತೆಗೆದುಕೊಳ್ಳುತ್ತೇವೆ.
ಅಂದ್ರೆ ಅದನ್ನ ಏನಾದ್ರೂ ತಗೊಂಡ್ರೆ ಒಳ್ಳೇದು ಅಂತಾನೆ ಗುರುಗಳೇ. ಧನಿಯ ಮತ್ತು ದುಡ್ಡು ಶೇಖರಣೆ ಮಾಡಿಡುವ ದಿನ ಒಂದು ಪಾತ್ರೆಯಲ್ಲಿ ಅಂತ ಕೂಡ ಹೇಳ್ತಾನೆ. ಇದು ನಮ್ಮಲ್ಲಿ ಕಡಿಮೆ ದಕ್ಷಿಣ ಭಾರತದಲ್ಲಿ. ನಾನು ಯಾಕಿದನ್ನು ಎರಡೂ ನಿಮ್ಗೆ ಹೇಳ್ತೇನೆ ಅಂತಂದ್ರೆ, ನಮ್ಮ ದಕ್ಷಿಣ ಭಾರತದಲ್ಲಿ ಮಾಡೋದಾದ್ರೂ ಏನು, ಅದೇನು ಮತ್ತೊಂದು ವಿಶೇಷ ಅದು. ಇದು ಖುಷಿ ಸಂತೋಷವನ್ನ ಕೊಡ್ತಕ್ಕಂತಹ ಧನತ್ರಯೋದಶಿ. ಮಾರ್ವಾಡಿಗಳು ಈ ಹಬ್ಬವನ್ನ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಅವ್ರು ಏನಂತಂದ್ರೆ ಇಷ್ಟೇ ಅವ್ರು ಮಾಡೋದು, ನಮಗೆ ಬೇಕಾದಷ್ಟು ಸಿರಿ ಸಂಪತ್ತನ್ನ ಕೊಟ್ಟಿದೀಯ ತಾಯಿ, ಎಲ್ಲ ಹಣ ಬಂಗಾರ ಎಲ್ಲ ಆಕೆ ಮುಂದಿಟ್ಬಿಟ್ಟು ನೀನು ಕೊಟ್ಟಿದ್ದ ತಾಯಿ, ಇದು ಮತ್ತೊಂದು ವರ್ಷಕ್ಕೆ ಮತ್ತಷ್ಟು ದುಪ್ಪಟ್ಟು ಮಾಡಿಕೊಡುವಂತ ಆಕೆ ಮುಂದ್ಗಡೆ ಇಟ್ಟು ಕೃತಜ್ಞತೆಯನ್ನ ಸಲ್ಲಿಸುವಂತ ದಿನ ಈ 5 ದಿನಗಳ ಕಾಲ. ಅತ್ಯಂತ ಪವಿತ್ರವಾಗಿರತಕ್ಕಂತಹ ಕಾಲ. ಅದಕ್ಕಾಗಿ ಈ ಧನತ್ರಯೋದಶಿ ಎಂದು ಇದೇ ಶನಿವಾರ 18ನೇ ತಾರೀಕು ಏನಿದೆಯೋ ಅವತ್ತು ಸಾಯಂಕಾಲ ನೀವು ಮಾಡಬೇಕಾಗಿರೋದು. ಅವತ್ತು ದ್ವಾದಶಿ ಮಧ್ಯಾಹ್ನ ನಂತರ ತ್ರಯೋದಶಿ ಏನು ಬರುತ್ತೋ ಸಾಯಂಕಾಲವೇ ಈ ಆಚರಣೆಯನ್ನು ಅತ್ಯಂತ ಅದ್ಭುತವಾಗಿ ಮಾಡಲೇಬೇಕಾಗಿರತಕ್ಕಂತಹದ್ದು ಉತ್ತರ ಭಾರತದ ಪ್ರಕಾರವಾಗಿ. ಇನ್ನು ದಕ್ಷಿಣ ಭಾರತ ಇನ್ನು ಮತ್ತು ಇದೆ, ಮತ್ತು ಮುಂದುವರಿಸ್ತೇನೆ. ಆದರೆ ಈ ದಕ್ಷಿಣ ಭಾರತ ಸ್ಕಾಂದ ಪುರಾಣದಲ್ಲಿ ಹೇಳೋ ಪ್ರಕಾರ ಬಹಳ ಬಹಳ ದೋಷಗಳನ್ನು ತೆಗೆಯೋ ದಿನ. ಈ ಬೆಳಕು ಕತ್ತಲು ಇದ್ದ ಹಾಗೆ, ಕತ್ತಲು ಕಷ್ಟಕ್ಕೆ ಹೋಲಿಸ್ಕೊಂಡ್ರೆ ಬೆಳಕು ನೀವು ಸುಖಕ್ಕೆ ಹೋಲಿಸ್ಕೊಂಡ್ರೆ ಈ ಯಮದೀಪವನ್ನು ಇಡಲೇಬೇಕಾದ ದಿವಸ. ಚೆನ್ನಾಗಿ ಬರೆದಿಟ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ನೀವು ಶನಿವಾರ ಸಾಯಂಕಾಲ ಸೂರ್ಯಾಸ್ತ ಆದ ನಂತರ ನಿಮ್ಮ ಮನೆಯ ಬಲಗಡೆ ದಕ್ಷಿಣ ದಿಕ್ಕದು, ದಕ್ಷಿಣ ದಿಕ್ಕಲ್ಲಿ ಯಮದೀಪವನ್ನ ಇಡಲೇಬೇಕು. ಯಮದೂತರು ಬಂದು ಬಹುಶಃ ಆ ದೀಪವನ್ನು ನೋಡಿ ನಮಗೆ ಮುಂದೆ ಕಂಟಕಗಳು, ಅಪಮೃತ್ಯು ದೋಷಗಳು, ಯಾವುದೋ ಒಂದು ಕಾರಣದಿಂದ ಈ ಮನುಷ್ಯ 100 ವರ್ಷ ಬದುಕಲಿಲ್ಲ, ಅಪಮೃತ್ಯುಗೀಡಾದ ಅಂತಂದ್ರೆ ಯಮದೂತರು ಬಂದು ಕರ್ಕೊಂಡೋದ್ರೆ ಮಾತ್ರ. ಅದಕ್ಕಾಗಿ ಅಂತ ಅಪಮೃತ್ಯು ದೋಷಗಳು ನಮಗೆ ಬರಬಾರದು ಅಂತಂದರೆ ಮನೆಯಲ್ಲಿ ದುಃಖ ನಿವಾರಣೆಯನ್ನ ಮಾಡಿಕೊಳ್ಳುವ ದಿನ, ನೋವನ್ನ ದೂರ ಮಾಡಿಕೊಳ್ಳುವ ದಿನ, ಆತಂಕವನ್ನ ದೂರ ಮಾಡಿಕೊಳ್ಳುವ ದಿನ, ನಮಗೆ ಜಾಡ್ಯಾಪಹಗಳ ಅನುಮಾನಗಳಿರ್ತಕ್ಕಂತಹ ಅವುಗಳೆಲ್ಲವೂ ಕೂಡ ದೂರ ಮಾಡಿಕೊಳ್ಳುವ ದಿನ ಈ ದಿನ. ಆಕ್ರಂದನವನ್ನ ದೂರ ಮಾಡಿಕೊಳ್ಳುವ ದಿನ, ತುಂಬಾ ಖೇದವನ್ನ ದೂರ ಮಾಡಿಕೊಳ್ಳುವ ದಿನ, ಕ್ಲೇಶಗಳನ್ನ ದೂರ ಮಾಡಿಕೊಳ್ಳುವ ದಿನ ಈ ಧನತ್ರಯೋದಶಿ. ಧನತ್ರಯೋದಶಿ ಅಂತ ಹೆಸರು ಈ ಧನ್ವಂತರಿ ನಾರಾಯಣ ಅವತಾರ ಮಾಡಿದ್ದಕ್ಕಾಗಿ ಹೇಳ್ತಾರೆ, ಈ ಯಮದೀಪವನ್ನ ಇಡಬೇಕು. ಅಂದ್ರೆ ಯಮದೂತರು ಪರ್ಯಟನೆ ಮಾಡ್ತಿರ್ತಾರಂತೆ. ಯಾವ ಮನೆಯಲ್ಲಿ ಯಮದೀಪವಿಲ್ಲವೋ ದಕ್ಷಿಣ ದಿಕ್ಕ, ಅದರಲ್ಲೂ ಕೂಡ ಬೆಳ್ಳಿ ದೀಪ ಈ ಪಿತೃದೇವತೆಗಳಿಗೆ ಬಹಳ ಬಹಳ ಇಷ್ಟ ಆಗಿರುವಂಥದ್ದು. ಆಮೇಲೆ ಒಂದು ಶಕ್ತಿ ಇದೆ ಇದಕ್ಕೆ. ಬೇರೆ ದಿನಗಳಲ್ಲಿ ದೈವಿಕ ಶಕ್ತಿ ಮಾತ್ರ ಇರುತ್ತೆ, ಈ ಒಂದು ಅಮಾವಾಸ್ಯೆಯಲ್ಲಿ ದೈವಿಕ ಶಕ್ತಿ ವಿತ್ತು ಪಿತೃದೇವತೆಗಳ ಶಕ್ತಿ ಇನ್ಕ್ಲೂಡ್ ಆಗುತ್ತೆ, ನಿಮಗೆ ಬ್ಲೆಸ್ ಮಾಡ್ತವೆ. ಡಬಲ್ ಪವರ್ ಬಂದ್ರಿ. ನಿಮಗೆ 2 ಕೈಯಲ್ಲಿ ಕೊಡೋದು ಹೇಗಿರುತ್ತೆ, ಒಂದೇ ಕೈಯಲ್ಲಿ ಕೊಡೋದು ಹೇಗಿರುತ್ತೆ. ಅದಕ್ಕಾಗಿ ಬಹಳ ಅದ್ವಿತೀಯವಾಗಿರತಕ್ಕಂತಹ ದಿನಗಳಿವು. ನೀವು ಪೂರ್ಣವಾಗಿ ಕೇಳಿಸ್ಕೊಳ್ಬೇಕು ಈ ಧನತ್ರಯೋದಶಿ ಅಂದರೆ. ಮತ್ತೆ ನಾವು ಆಚರಣೆ ಮಾಡುವ ವಿಧಿವಿಧಾನಗಳು ಇವೆಲ್ಲವೂ ಕೂಡ ಇದ್ದಾವೆ. ಇನ್ನ ಈ ಉತ್ತರ ಭಾರತ ದೇಶಕ್ಕೆ ಸಂಬಂಧಪಡುವ ಹಾಗೆ ನಾವೇನಾದರೂ ಈ ಧನತ್ರಯೋದಶಿಯನ್ನ ಆಚರಣೆ ಮಾಡಲಿಕ್ಕೆ ತುಂಬಾ ಖುಷಿಯಿಂದ ಆಹ್ಲಾದದೊಂದಿಗೆ ಆನಂದದೊಂದಿಗೆ ಮಾಡ್ತೀವಿ ಅಂತಂದ್ರೆ ನಾನು ಈ ಹಿಂದೆ ಕೂಡ ತಿಳಿಸಿದ್ದೀನಿ, ಅದರ ಪ್ರಕಾರವಾಗಿ ಮಾಡಿಕೊಂಡು ಹೋಗ್ತೀರ ಅನ್ನತಕ್ಕಂಥವ್ರು. ಅದಕ್ಕೆ ಈ ಧನಿಯ, ಈ ಸೋರೆಕಾಯಿ ಈ ಅರಿಶಿಣ ನೀರಲ್ಲಿ ಹಾಕಿ ಇಟ್ಟು ಬಿಟ್ಟು ದಾನ ಮಾಡುವಂತ ಮೇಲೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೀವು ಯಮದೀಪವನ್ನ ಅಲ್ಲಿ ಇಡೋದು, ಪೂಜೆ ಮಾಡುವಂಥದ್ದು, ಯಮಂ ಬಲಿಂ ದದ್ಯಾತ್ ಅನ್ನೋ ಮಂತ್ರವನ್ನ ಹೇಳಿಕೊಳ್ತಾ ನೀವು ಅಲ್ಲಿ ಒಂದಷ್ಟು ಹಣ್ಣನ್ನ ಇಟ್ಟು, ನಂತರ ಕುಂಬಳಕಾಯಿಯನ್ನ ಇಟ್ಟು, ಏನಾದ್ರೂ ಕೂಡ ಮಾಷಾಪೂಪ ಅಂತ ಕೂಡ ಕರೀತಾರೆ, ಮಾಷಾಪೂಪ ಒಂದು ವಡೆಗಳು, ಉದ್ದಿನ ವಡೆ ಮಾಡ್ತಾರಲ್ಲ ಅದನ್ನು ಕೂಡ ಇಟ್ಟು ಆ ದೀಪದ ಹತ್ರ ನೈವೇದ್ಯ ಮಾಡ್ತಾರೆ. ದಕ್ಷಿಣ ದಿಕ್ಕಿಗೆ ಬೆಳ್ಳಿ ದೀಪ ಶ್ರೇಷ್ಠವಾದದ್ದು. ಅದಿಲ್ಲ ಗುರುಗಳೇ ಅಂತಂದ್ರೆ ಇನ್ನು ನೀವು ಕಂಚಿನದ್ದು, ಹಿತ್ತಾಳೆದ್ದು, ತಾಮ್ರದ್ದು, ಈ ಮೃಣ್ಮಯ ಎಂಬ ಮಣ್ಣಿನದ್ದು ಕೂಡ ಇಟ್ಕೊಳ್ತೀರಿ, ಅಭ್ಯಂತರವಿಲ್ಲ. ಅಂದ್ರೆ ಇಲ್ಲಿಂದ ಪ್ರಾರಂಭ ಆಯ್ತು ಅಂತ, ದೀಪಗಳ ಸಾಲು ಇಲ್ಲಿಂದ ಪ್ರಾರಂಭವಾಗ್ತಕ್ಕಂತಹದ್ದು ಅಂತ. ಈ ಆಶ್ವೀಜ ಮಾಸ ಕೊನೆಯ ದಿನಗಳಿವು. ಅದಕ್ಕಾಗಿ ಧನತ್ರಯೋದಶಿಯಲ್ಲಿ ಬಹಳ ವಿಶೇಷತೆ ಹೇಳ್ತಾನೆ. ಇನ್ನು ನಾನು ಈ ಧನಿಯಾ ಮತ್ತು ಒಂದಷ್ಟು ದುಡ್ಡನ್ನ ನೀವು ಹಳದಿ ವಸ್ತ್ರದಲ್ಲಿ ಕಟ್ಟಿ
ನೀವು ನಿಮ್ಮದಾಗಿರುವ ತಿಜೋರಿ ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂತಹದ್ದು ಕೂಡ ಧನತ್ರಯೋದಶಿಗೆ ಧನ್ವಂತರಿ ನಾರಾಯಣನ ಕುರಿತು ಕೂಡ ಪ್ರಾರ್ಥನೆಯನ್ನ ಮಾಡಿಕೊಳ್ಳತಕ್ಕಂಥ ಅತ್ಯಂತ ಅದ್ಭುತವಾಗಿರತಕ್ಕಂತಹ ದಿನ. ಈ ವಿಶೇಷತೆ ಇರತಕ್ಕಂತಹದ್ದು. ಅದಕ್ಕೆ ಈಗ ನೀವು ಶನಿವಾರ ದೀಪವನ್ನ ನಿಮ್ಮ ಮನೆ ದಕ್ಷಿಣ ದಿಕ್ಕಿಗೆ ಇಡುವಂಥದ್ದು. ಈಗ ನಾನು ಹೇಳಿರ್ತಕ್ಕಂಥ ಏಕಾಕ್ಷಿ ನಾರಿಯರಾಗಿರಬಹುದು, ಆಮೇಲೆ ಒಂದಷ್ಟು 2-3 ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮುತ್ತುಗಳನ್ನ, ಪರ್ಲ್ ಈ ಸ್ಟೋನ್ ಅನ್ನ ತಂದುಕೊಡತಕ್ಕಂತಹದ್ದು. ಈ 6 ಅಥವಾ 11 ಗೋಮತಿ ಚಕ್ರಗಳು ಲಕ್ಷ್ಮಿ ಕವಡೆ ಅಂತ ಸಿಗ್ತವೆ. ಈ ಲಕ್ಷ್ಮಿ ಕವಡೆಯನ್ನು ಕೂಡ ತಂದುಕೊಳ್ಳುವಂಥದ್ದು. ಆ ದಿನ ಮತ್ತೊಂದು ಅಂತಂದ್ರೆ ನಿಮ್ಮ ಮನೆಗೆ ಶುಭ್ರ ಮಾಡತಕ್ಕಂತಹದ್ದು ಒಂದು ಪದಾರ್ಥ ಇದೆಯಲ್ಲ, ಮನೆಯನ್ನು ಸ್ವಚ್ಛ ಮಾಡತಕ್ಕಂಥ ಒಂದು ಪದಾರ್ಥ ಇದೆಯಲ್ಲ, ಮನೆಯನ್ನ ಸ್ವಚ್ಛವಾಗಿಟ್ಕೊಳ್ತಕ್ಕಂಥದ್ದು ಒಂದು ಪದಾರ್ಥ ಇದೆಯಲ್ಲ, ಶುಚಿತ್ವದೊಂದಿಗೆ ಅದನ್ನು ಬಳಸ್ಕೊಳ್ತೀವಲ್ಲ, ಅದನ್ನು ಕೂಡ ಮನೆಗೆ ತರ್ತೀರಿ. ಅದು ಪೊರಕೆ. ಪೊರಕೆ ಕೂಡ ಅಷ್ಟು ಶ್ರೇಷ್ಠತೆಯನ್ನ ಹೊಂದಿರತಕ್ಕಂತಹದ್ದು. ಅಂದ್ರೆ ಈ ದಿವಸನೇ ಹೋಗಿ ಖರೀದಿ ಮಾಡಿ ಅದೇ ದಿವಸವೇ ಮನೆಗೆ ತರುವಂಥದ್ದು. ಆದ್ರೆ ದಾನ ಮಾಡಬೇಡಿ. ದಾನ ಮಾಡೋದು ಬೇಡ, ಮನೆಗೆ ತಂದುಕೊಳ್ತಕ್ಕಂತಹದ್ದು. ದಾನ ಮಾಡ್ತೀವಿ ಅಂತಂದ್ರೆ ಏನು ಸಾಧ್ಯವಾಗುತ್ತೋ ದವಸ ಧಾನ್ಯದೊಂದಿಗೆ ಹಿಡಿದು ವಸ್ತ್ರದಾನ, ಯಾವುದು ಖುಷಿಯಿಂದ ನೀವು ಮಾಡ್ತೀರೋ ಅತ್ಯಂತ ಅದ್ಭುತವಾಗಿ ಮಾಡುವಂಥದ್ದನ್ನು ಕೂಡ ನೀವು ಮನೆಗೆ ತರ್ತೀರಿ. ಧನತ್ರಯೋದಶಿಯನ್ನ ಅತ್ಯಂತ ಅದ್ಭುತವಾಗಿ ಆ ದಿನದಂದು ಎಲ್ಲಿಯಾದರೂ ಹೋಮಾದಿಗಳು ನಡೀತಾ ಇದ್ರು ದಯವಿಟ್ಟು ಸೇವೆಯಲ್ಲಿ ಪಾಲ್ಗೊಳ್ಳಿ. ಮನೆಗೆ ಆ ದಿವಸ ಒಂದು ಬೆಳ್ಳಿಯದ್ದು ಗಣಪತಿ ತರ್ತಿರೋ, ಲಕ್ಷ್ಮಿ ತರ್ತಿರೋ, ಕುಬೇರನ ಮೂರ್ತಿ ತರ್ತಿರೋ ಅಥವಾ ಧನ್ವಂತರಿಯನ್ನೇ ತರ್ತಿರೋ ಮತ್ತು ಶ್ರೇಷ್ಠ. ಮನೆ ಒಳಗೆ ತಂದು ಪೂಜಿಸ್ತಕ್ಕಂತಹ ದಿನವೂ ಮತ್ತೆ ಯಮ ದೀಪವನ್ನ ಇಟ್ಟು ಯಮ ಮತ್ತು ಚಿತ್ರಗುಪ್ತನ ಪೂಜೆಯನ್ನು ಕೂಡ ಮಾಡತಕ್ಕಂಥದ್ದು. ಆ ಹೆಸರು ಹೇಳಕ್ಕೆ ನಮಗೆ ಭಯ. ಯಮ ಅಂದ್ರೆ ಎಲ್ರಿಗೂ ಭಯ. ನಮ್ಮ ಹುಡುಗ ಒಬ್ಬ ಇದನ್ನು ಕೇಳಿದ, ಯಮನ ಮಂತ್ರ ಹೆಂಗ್ ಹೇಳಿದ್ ಗುರುಗಳು, ಅವನ್ ಕಂಡ್ರನ ಭಯ. ಹೌದು. ಅಂತಹ ಆ ಯಮ ಮತ್ತು ಚಿತ್ರಗುಪ್ತರಿಗೆ ಶ್ಲೋಕಗಳಿದೆ. ಅದನ್ನ ಹೇಳ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಕೂಡ ನೀವು ದಕ್ಷಿಣದಲ್ಲಿ ಏನ್ ದೀಪ ಇಟ್ಟಿದ್ದೀರೋ ಆ ದೀಪದ ಬತ್ತಿ ಮಾತ್ರ ಪೂರ್ವ ಅಥವಾ ಉತ್ತರವನ್ನೇ ನೋಡ್ಲಿ, ಅದ್ರ ದೀಪ ಇಟ್ಟಿರೋದು ಮಾತ್ರ ನೀವು ದಕ್ಷಿಣ ದಿಕ್ಕಲ್ಲಿ ಇಟ್ಟಿದ್ದೀರಿ. ಯಮಂ ಬಲಿಂ ದದ್ಯಾತ್ ಅನ್ನೋದನ್ನ ಮಂತ್ರ ಹೇಳಿಕೊಳ್ತಾ ನೀವು ಆ ದೀಪಕ್ಕೆ ಪೂರ್ಣವಾಗಿ ನೀವು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ತೀರೋ, ಒಟ್ಟಾರೆ ಮನೆಯಿಂದ ಹೊರಗಡೆ, ನಿಮ್ಮ ಮನೆಯಿಂದ ಹೊರಗೆ ಬರ್ತಾ ಬಲಗಡೆಯ ದ್ವಾರ ಏನಿದೆಯೋ ಆ ಕಡೆ ಇಟ್ಟು ಒಂದು ದೀಪವನ್ನ ವಿಶೇಷವಾಗಿರ್ತಕ್ಕಂತಹದ್ದು. ಅದು ಬೆಳ್ಳಿಯದಾಗಿರಬಹುದು, ಪಂಚಲೋಹದ್ದಾಗಿರಬಹುದು, ಮಣ್ಣಿನದ್ದು ಕೂಡ ಆಗಿರಬಹುದು. ಈ ಒಂದು ಧನತ್ರಯೋದಶಿ ಇಟ್ಟು ಪೂಜೆಯನ್ನ ಮಾಡುವಂಥ ಪದ್ಧತಿ ಧನತ್ರಯೋದಶಿ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ನರಕ ಚತುರ್ದಶಿ ಇದೆಯಲ್ಲ, ಈ ತ್ರಯೋದಶಿ ಆದ್ಮೇಲೆ ಚತುರ್ದಶಿ ಅಂತ ಬಂದ್ಬಿಡತ್ತು. ನರಕಾಸುರನನ್ನ ಈ ಒಂದು ಕೃಷ್ಣ ಪರಮಾತ್ಮ ರುಕ್ಮಿಣಿ ಸತ್ಯಭಾಮ ಸಮೇತರಾಗಿ ಬರುವಂಥದ್ದು. ಆ ಒಂದು ನರಕಾಸುರನದು ಒಂದು ನಗರ ಇದೆ. ಆ ನರಕಾಸುರನ ನಗರ ಪ್ರಾಗ್ಜ್ಯೋತಿಪುರ ಅಂತ, ಅಂದ್ರೆ ಪ್ರಾಗ್ಜ್ಯೋತಿಷ್ಯಪುರ ಅಂತ ಏನಿದೆಯೋ ಆ ಪ್ರಾಗ್ಜ್ಯೋತಿಷ್ಯಪುರವನ್ನ ಈತ ಪ್ರವೇಶ ಮಾಡಬೇಕಾದರೆ 11 ನಗರಗಳನ್ನ ದಾಟಿ ಬರಬೇಕು ಕೃಷ್ಣ. ಅಂತಹ 11 ನಗರಗಳನ್ನ ದಾಟಿ ಬರ್ಲಿಕ್ಕೆ ಇಷ್ಟು ದಿನಗಳು ತೆಗೆದುಕೊಡುತ್ತೆ. ಈ ಚತುರ್ದಶಿಗೆ ಬರ್ತಾನೆ.